ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಕೃತಿವೃತ್ತಿ ವಾಹಿನಿಗೆ ಸುಸ್ವಾಗತ. ನಾನು ಡಾಕ್ಟರ್ ರಾಮಚಂದ್ರ ಪುರೋಹಿತ್. ಇದೇ ಜ್ಯೇಷ್ಠ ಶುದ್ಧ ನವಮಿ ವಾದಿಂತಿತ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ. ಆಪಯುಕ್ತವಾಗಿ ಈ ಒಂದು ಉಪನ್ಯಾಸ ಕಾರ್ಯಕ್ರಮ ಶ್ರೀಮನ್ಮಧ್ವಾಚಾರ್ಯರ ಮೂಲ ಮಹಾಸಂಸ್ಥಾನದಲ್ಲಿ ವಿಶಿಷ್ಟ ವ್ಯಕ್ತಿಯಾಗಿ ಮೆರೆದಂತಹ ಕಾರುಣ್ಯವಾರಿಧಿ, ಮಂತ್ರಾಲಯದ ಮಾಂತ್ರಿಕ, ಕಲಿಯುಗದ ಕಲ್ಪತರುವಾಗಿ ಆಶ್ರಿತರ ಭವತಾಪ ಕಳೀತಾ ಇರತಕ್ಕಂತಹ ದಾರ್ಶನಿಕ ಕಣ್ಮಣಿ, ಸರ್ವತಂತ್ರ ಸ್ವತಂತ್ರ, ಪದವಾಕ್ಯ ಪ್ರಮಾಣ ಪಾರಾವಾರ ಪಾರೀಣ ಶ್ರೀ ರಾಘವೇಂದ್ರ ಗುರುಸಾರ್ವಭೌಮರ ಭವ್ಯ ಪರಂಪರೆಯಲ್ಲಿ ಅವರಿಂದ 5ನೇಯವರಾಗಿ ಮಹಾಸಂಸ್ಥಾನವನ್ನು ಅಲಂಕರಿಸಿ ತಮ್ಮ ಜ್ಞಾನಭಕ್ತಿ ವೈರಾಗ್ಯ ತಪಸ್ಸು, ಪರವಾದಿ ದಿಗ್ವಿಜಯ, ಸಿದ್ಧಾಂತ ಸ್ಥಾಪನಾ, ಗ್ರಂಥ ರಚನೆ, ಪಾಠ ಪ್ರವಚನ, ಲೋಕ ಕಲ್ಯಾಣ ಕಾರ್ಯ ಇವೇ ಮೊದಲಾದ ಕಾರ್ಯಗಳಿಂದ ಪಂಡಿತ ಪಾಮರರು, ರಾಜಾಧಿರಾಜರು ಇವರುಗಳಿಂದ ಮಾನ್ಯರಾಗಿ ದ್ವೈತ ದುಂದುಭಿಯನ್ನು ಮೊಳಗಿಸ್ತಾ ದ್ವೈತ ವೇದಾಂತ ಸಾಮ್ರಾಜ್ಯದ ಕೀರ್ತಿ ಪತಾಕೆಯನ್ನು ಭಾರತಾದ್ಯಂತ ಮೆರೆಸಿದಂತಹ ಮಹನೀಯರು ವಾದೀಂದ್ರ ತೀರ್ಥ ಶ್ರೀಪಾದಂಗಳವರು. 1728ರಿಂದ 1750 ಹೀಗೆ 22 ವರ್ಷಗಳ ಕಾಲ ಸಾರ್ಥಕ ವಿರಕ್ತ ಜೀವನವನ್ನು ನಡೆಸಿದಂತಹ ಇವರು ಶ್ರೀಮದಾಚಾರ್ಯರ ಸೇವೆಯನ್ನು ಅವಿಸ್ಮರಣೀಯವಾಗಿ ಮಾಡಿದ್ದಾರೆ. ಪರಮ ಪಾವನವಾಗಿರ್ತಕ್ಕಂತಹ ಮಂತ್ರಾಲಯ ಕ್ಷೇತ್ರದಲ್ಲಿ ರಾಯರ ಎಡಪಾರ್ಶ್ವದಲ್ಲಿ ಕಂಗೊಳಿಸ್ತಕ್ಕಂತಹ ಒಂದು ಮೋಹಕ ವೃಂದಾವನದಲ್ಲಿ ವಿರಾಜಮಾನರಾಗಿ ಭಕ್ತಕುಲ ಕೋಟಿಯನ್ನು ಉದ್ಧರಿಸ್ತಾ ಇದ್ದಾರೆ. ವಾದೀಂದ್ರ ತೀರ್ಥರು ವಿರಾಜಮಾನರಾಗಿರತಕ್ಕಂತಹ ಬೃಂದಾವನ ರಾಯರ ಬೃಂದಾವನದಂತೆಯೇ ಕಾಣ್ತದೆ. ಹಾಗೆ ಕಾಣಲಿಕ್ಕೆ ಒಂದು ಕಾರಣ ಇದೆ. ವಾಸ್ತವವಾಗಿ ಆ ಬೃಂದಾವನ ಶ್ರೀ ರಾಯರಿಗೋಸ್ಕರವಾಗಿ ನಿರ್ಮಿಸಿದಂತಹ ಒಂದು ವಿಶೇಷ ಬೃಂದಾವನ. ರಾಯರು ತಮ್ಮ ಜೀವಿತ ಕಾಲದಲ್ಲಿಯೇ ತಮ್ಮ ಭಕ್ತಾಗ್ರೇಸರನಾಗಿರತಕ್ಕಂತಹ ಆದವಾನಿಯ ದಿವಾನ ವೆಂಕಣ್ಣ ಅವನಿಗೆ ಸ್ವಯಂ ತಾವೇ ನಿರ್ದೇಶನವನ್ನು ಕೊಟ್ಟು ಒಂದು ಅಪೂರ್ವವಾಗಿರತಕ್ಕಂತಹ ಬೃಂದಾವನವನ್ನು ನಿರ್ಮಾಣ ಮಾಡಿಕೊಂಡಿದ್ದರು. ಅತ್ಯಂತ ಹೊಳಪುಳ್ಳಂತಹ ಕಲಾತ್ಮಕವಾಗಿ ಒಳ್ಳೆ ಜಾತಿ ಶಿಲೆಯಲ್ಲಿ ನಿರ್ಮಾಣಗೊಂಡಿರತಕ್ಕಂತಹ ಆ ಬೃಂದಾವನವನ್ನು ನೋಡಿ ರಾಯರಿಗೆ ತುಂಬ ಖುಷಿಯಾಯಿತು. ಆದರೆ ಅದನ್ನು ತಮ್ಮ ಬೃಂದಾವನ ಪ್ರವೇಶಕ್ಕೆ ಬಳಸ್ಕೊಳ್ಳಿಕ್ಕೆ ಅವರು ಬಯಸಲಿಲ್ಲ. ಅದನ್ನು ತಮ್ಮ ಪರಂಪರೆಯಲ್ಲಿಯೇ ಮುಂದೆ ಬರ್ತಕ್ಕಂತಹ ಯತೀಶ್ವರರಿಗಾಗಿ ಮೀಸಲಿಟ್ಟು ತಾವು ಶ್ರೀರಾಮದೇವರು ಕುಳಿತು ಪವಿತ್ರಗೊಳಿಸಿದಂತಹ ಶಿಲೆಯಿಂದ ಅಂತಹದೇ ಒಂದು ಬೃಂದಾವನವನ್ನು ನಿರ್ಮಾಣ ಮಾಡಲಿಕ್ಕೆ ವೆಂಕಣ್ಣ ಪಂತನಿಗೆ ಸೂಚಿಸ್ತಾರೆ. ರಾಯರಿಗಾಗಿ ವೆಂಕಣ್ಣ ಪಂತ ಮೊದಲು ನಿರ್ಮಾಣ ಮಾಡಿದ್ದಂತಹ ಆ ಭವ್ಯ ಬೃಂದಾವನವನ್ನು ರಾಯರ ಪ್ರೇರಣೆಯಂತೆ ಮುಂದೆ ವಾದೀಂದ್ರರಿಗೋಸ್ಕರ ಬಳಸ್ಕೊಳ್ಳಾಯಿತು. ಹೀಗೆ ರಾಯರಿಗೋಸ್ಕರವಾಗಿ ಮೀಸಲಿಟ್ಟಂತಹ ಬೃಂದಾವನವನ್ನು ಪಡೆದದ್ದೇ ವಾದೀಂದ್ರ ತೀರ್ಥರ ಒಂದು ಮಹಾತ್ಮೆಗೆ ಒಂದು ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳ್ಬೋದು. ವಾದೀಂದ್ರ ತೀರ್ಥರು ರಾಘವೇಂದ್ರ ಸ್ವಾಮಿಗಳ ವಿಶೇಷ ಕೃಪೆಗೆ ಪಾತ್ರರಾಗಿದ್ದರು ಎಂಬುದಕ್ಕೆ ಅವರ ಜೀವಿತ ಕಾಲದಲ್ಲಿ ನಡೆದಂತಹ ಮತ್ತೊಂದು ಪ್ರಮುಖವಾಗಿರತಕ್ಕಂತಹ ಘಟನೆ ಸಾಕ್ಷಿಯಾಗಿ ನಮ್ಮ ಕಣ್ಣ ಮುಂದೆ ನಿಲ್ತದೆ. ಶ್ರೀ ವಾದೀಂದ್ರ ತೀರ್ಥರು ರಚನೆ ಮಾಡಿದಂತಹ ಗುರುಗುಣಸ್ತವನ ಎಂಬ ಅತ್ಯದ್ಭುತವಾಗಿರ್ತಕ್ಕಂತಹ ಖಂಡಕಾವ್ಯವನ್ನು ಪೂರ್ಣಗೊಳಿಸಿದಂತಹ ವಾದೀಂದ್ರ ತೀರ್ಥರು ಅದನ್ನು ಸ್ವತಃ ಅವರೇ ಗುರುರಾಜರ ಮುಂದೆ ಶ್ರದ್ಧಾಭಕ್ತಿಯಿಂದ ಪಠಿಸಿ ಸಮರ್ಪಣೆ ಮಾಡಿದಾಗ ರಾಯರು ಗುರುಗುಣಸ್ತವನದ ಪ್ರೌಢಶೈಲಿ, ಅದಿರತಕ್ಕಂತಹ ಪ್ರಮೇಯ ಮತ್ತು ಸರಸಮಯವಾಗಿರತಕ್ಕಂತಹ ಸುಂದರವಾದ ನಿರೂಪಣೆ ಇದನ್ನು ಮೆಚ್ಚಿಕೊಂಡು ತಲೆದೂಗಿರು ಎಂಬಂತೆ ಬೃಂದಾವನ ಕ್ಷಣಕಾಲ ಕಂಪಿಸಿತು ಎಂಬ ಒಂದು ಐತಿಹ್ಯವನ್ನು ನಾವು ಕೇಳ್ತೇವೆ. ರಾಘವೇಂದ್ರ ಸ್ವಾಮಿಗಳ ಭಕ್ತರ ಉದ್ಧಾರ ಕಾರ್ಯಕ್ಕೆ ಸಹಾಯಕರಾಗಿ
ಅವರ ಮಹಿಮಾ ಸಾಮ್ರಾಜ್ಯದ ಸಚಿವ ಸ್ಥಾನದಲ್ಲಿದ್ದುಕೊಂಡು ವಾದೀಂದ್ರ ತೀರ್ಥರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಗುರುರಾಜರು ಮಂತ್ರಾಲಯದಲ್ಲಿ ನಡೆಸ್ತಕ್ಕಂತಹ ಭಕ್ತರ ಉದ್ಧಾರ ಕಾರ್ಯದ ಒಂದು ಮಹಿಮಾ ಸಂಪುಟದಲ್ಲಿ ಅವರ ಪಕ್ಕದಲ್ಲಿಯೇ ವಿರಾಜಮಾನರಾಗಿರತಕ್ಕಂತಹ ವಾದೀಂದ್ರ ತೀರ್ಥರು ಅವರ ಪರಮಾಪ್ತ ಸಚಿವರಾಗಿ ರಾಯರನ್ನು ಸೇವಿಸ್ತಕ್ಕಂತಹ ಭಕ್ತ ವೃಂದಕ್ಕೆ ಮಾರ್ಗದರ್ಶನ ನೀಡತಕ್ಕಂತಹ ಮಹತ್ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇನ್ನು ರಾಯರು ತಮ್ಮ ಜೀವಿತದಲ್ಲಿ ಹಾಗೂ ಬೃಂದಾವನಸ್ಥರಾದ ನಂತರವೂ ಒಂದು ದೀಕ್ಷೆಯ ಹಾಗೆ ಕೈಗೊಂಡಂತಹ ಒಂದು ಸಾಹಿತ್ಯ ಸೃಷ್ಟಿಯ ಒಂದು ಸ್ಫೂರ್ತಿ, ಒಂದು ಪ್ರೇರಣೆ, ಇದನ್ನು ನೀಡತಕ್ಕಂತಹ ಪ್ರಮುಖ ಸಚಿವರು ವಾದೀಂದ್ರ ತೀರ್ಥರಾಗಿದ್ದರು ಅನ್ನೋದು ಅವರಿಗೆ ಹೆಗ್ಗಳಿಕೆ ವಿಚಾರ. ರಾಘವೇಂದ್ರ ಗುರುಸಾರ್ವಭೌಮರ ಪರಮಾನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂತಹ ವಾದೀಂದ್ರ ತೀರ್ಥರ ವ್ಯಕ್ತಿತ್ವ ಅದು ಬಹುಮುಖವೂ ಮಹಿಮಾನ್ವಿತವೂ ಆಗಿದೆ. ಎಣೆಯಾರೋ ನಿಮಗೆ ಎಂಬ ಕೀರ್ತನೆಯಲ್ಲಿ ವಾದೀಂದ್ರ ತೀರ್ಥರನ್ನು ಕೊಂಡಾಡ್ತಾರೆ. ಅವರ ದೃಷ್ಟಿಯಲ್ಲಿ ವಾದೀಂದ್ರ ತೀರ್ಥರು ಮುನಿಕುಲ ಚಿಂತಾಮಣಿಗಳು, ಮರುತಮದ ವನದಿ ಚಂದಿರರು, ಕುಮತ ಗಜಗಣಕ್ಕೆ ಮೃಗೇಂದ್ರರು, ಸ್ನಾನಾದಿ ಅನುಷ್ಠಾನ ಕಾಲದಲ್ಲಿ ಶ್ರೀರಂಗನಾಥನ ನ್ಯಾಸ ಧ್ಯಾನ ಮಾಡತಕ್ಕಂತಹ ಧೀರರು, ದಾನಾದಿ ಕರ್ಮ ನಿಷ್ಠರು, ಶಮದಮಾದಿ ಗುಣಗಣ ಭರಿತರು, ಸದಾ ತಮ್ಮ ಬಿಂಬಮೂರ್ತಿಯ ಭಜನಾಸಕ್ತರು, ಪ್ರಸನ್ನ ಚಿತ್ತರು, ದ್ವೈತ ಸಿದ್ಧಾಂತ ಸಾರವಾಗಿರತಕ್ಕಂಥ ಹರಿಸರ್ವೋತ್ತಮತ್ವ, ವಾಯುಜೀವೋತ್ತಮತ್ವ, ಪಂಚಭೇದ, ತಾರತಮ್ಯ ಸ್ಥಿರವೆಂಬ ಪರಿಜ್ಞಾನ ಇವೇ ಮುಂತಾದವುಗಳನ್ನು ಸ್ಥಾಪಿಸಿ ಡಂಗುರ ಹೊಡಿಸಿದವರು. ತಮ್ಮ ಪ್ರವಚನಗಳ ಮೂಲಕ ವೇದಾರ್ಥಗಳ ಸುಧಾರಸವನ್ನು ಸಮೃದ್ಧವಾಗಿ ಹರಿಸಿದವರು. ಸಜ್ಜನರ ಪಾಪ ಸಂತಾಪಗಳನ್ನು ತರಿದು ಅವರ ಮನೋಕಾಮನೆಗಳನ್ನು ಪೂರೈಸ್ತಕ್ಕಂಥವರು. ಸದಾ ತಮ್ಮ ಆರಾಧ್ಯ ಮೂರ್ತಿಯಾಗಿರತಕ್ಕಂತಹ ಮೂಲರಾಮನ ಪದ ಪಂಕಜಗಳಲ್ಲಿ ಆಸಕ್ತಿ ಹೊಂದಿದವರು. ವರಹಜ ತಟವಾಗಿರತಕ್ಕಂತಹ ಮಂತ್ರಾಲಯಪುರದಲ್ಲಿ ಗುರುರಾಘವೇಂದ್ರರ ಆದೇಶದಂತೆ ಅವರ ಸನ್ನಿಧಿಯಲ್ಲಿ ಸ್ಥಿರವಾಗಿ ನಿಂತಿರತಕ್ಕಂಥವರು ಮಹಿಮಾಘನರು. ಉಪೇಂದ್ರ ತೀರ್ಥರ ಕರಕಮಲ ಸಂಜಾತರು, ಭಕ್ತರ ಪಾಲಿಗೆ ಕಲ್ಪವೃಕ್ಷ ಕಾಮಧೇನುಗಳಂತೆ ವರದಾತರಾಗಿದ್ದಾರೆ ಎಂಬುದಾಗಿ ಗೋಪಾಲದಾಸರು ವಾದೀಂದ್ರ ತೀರ್ಥರ ಗುಣಗಾನವನ್ನು ಮಾಡುತ್ತಾರೆ. ಅಭಿನವ ಪುರಂದರದಾಸರೆಂಬ ಖ್ಯಾತಿ ಹೊಂದಿದಂತಹ ಭೃಗು ಋಷಿ ಅಂಶ ಸಂಭೂತರಾಗಿರತಕ್ಕಂತಹ ವಿಜಯದಾಸರಿಗಂತೂ ವಾದೀಂದ್ರರು ಅವರ ಇಷ್ಟ ಗುರುಗಳಾಗಿದ್ದರು, ಕುಲಗುರುಗಳು ಆಗಿದ್ದವರು. ಇದಕ್ಕೆ ಅವರು ರಚಿಸಿರ್ತಕ್ಕಂತಹ ವಾದಿಗಿರಿಗೆ ಇಂದ್ರ ಸ್ಥಾನೀಯರಾದ ಗುರುಗಳಿಂದ ಮುದ್ರಾಧಾರಣೆ ಕೊಡಿಸಿ ಪರಮಾದರದಿಂದ ಅವನ ಕಾಯ್ದ ಅಂತ ಹೇಳ್ತಾರೆ. ರಾಮಶಾಸ್ತ್ರಿ ಎಂಬ ದುರ್ವಾದಿಯನ್ನು ವಾಕ್ಯಾರ್ಥದಲ್ಲಿ ಜಯಿಸಿ ವಾದದ ಕರಾರಿನಂತೆ ಅವನನ್ನು ಶ್ರೀಗಳವರ ಬಳಿಗೆ ಕರೆತಂದು ವೈಷ್ಣವ ಚಿಹ್ನೆಗಳ ಮುದ್ರಾಧಾರಣೆ ಮಾಡಿಸಿದ ಘಟನೆ ಇದಕ್ಕೆ ಸಾಕ್ಷಿ. ಈ ಪ್ರಸಂಗವನ್ನು ಮೋಹನ್ ದಾಸರು ವಾದಿಗಿರಿಗೆ ಇಂದ್ರ ಸ್ಥಾನೀಯರಾದ ಗುರುಗಳಿಂದ ಮುದ್ರಾಧಾರಣೆ ಕೊಡಿಸಿ ಪರಮ ಆದರದಿಂದ ಅವನ ಕಾಯ್ದ ಅಂತ ಸರಿಯುಗಾಣಿನಲ್ಲಿ ಜಗದೊಳಗೆ ಎಂಬ ಕೃತಿಗಳ ಮೂಲಕವಾಗಿ ಅವರು ನಿರೂಪಣೆ ಮಾಡ್ತಾರೆ. ವಿಜಯದಾಸರು ವಾದೀಂದ್ರ ತೀರ್ಥರ ಈ ಮಹಿಮಾನ್ವಿತ ವ್ಯಕ್ತಿತ್ವವನ್ನು ಕಣ್ಣಾರೆ ಕಂಡು ಪರಮ ಆನಂದಭರಿತರಾಗಿ ಕಣ್ಣಾರೆ ಕಂಡೆನೋ ಕಂಗಳಲ್ಲಿ ಎಂಬ ಕೀರ್ತನೆಯನ್ನು ರಚನೆ ಮಾಡ್ತಾರೆ. ತಾವು ಕಣ್ಣಾರೆ ಕಂಡ ಶ್ರೀಗಳವರ ಮಂಗಳಕರ ಸ್ವರೂಪವನ್ನು ಸಜ್ಜನರ ಕಣ್ಣಿಗೆ ಕಟ್ಟುವ ಹಾಗೆ ಅವರು ತಮ್ಮ ನುಡಿಮಣಿಗಳಲ್ಲಿ ಕಟ್ಟಿಕೊಡ್ತಾರೆ. ಈ ಭೂಮಂಡಲದಲ್ಲಿ ಮೆರೆತಕ್ಕಂತಹ ಅಖಂಡ ಮಹಿಮರಾಗಿರತಕ್ಕಂತಹ ವಾದೀಂದ್ರ ತೀರ್ಥರು ಯತಿ ಸಮೂಹವೆಂಬ ಸಮುದ್ರಕ್ಕೆ ಚಂದ್ರಮನಂತೆ ಇರತಕ್ಕಂಥವರು. ಅವರ ಮುಖದಲ್ಲಿ ಲಾಸ್ಯವಾಡುವ ಮಂದಹಾಸವೂ ಸಹ ಚಂದ್ರನ ಬೆಳಕಿನಂತೆ ಶೋಭಿಸುವಂಥದ್ದು. ಆಜಾನ ಬಾಹು, ದೇಹಕ್ಕೆ ಚೆನ್ನಾಗಿ ಒಪ್ಪತಕ್ಕಂತಹ ದ್ವಾದಶ ನಾಮಗಳು, ಶ್ರೀ ಮುದ್ರೆಗಳು, ಹಣೆಗೆ ಭೂಷಣವೆನ್ನಿಸುವ ಶುಭಪ್ರದ ಗಂಧ ಅಕ್ಷತೆ,
ಅದರ ಮೇಲಿರತಕ್ಕಂತಹ ಸಣ್ಣ ಅಂಗಾರ, ಕಿವಿಯಲ್ಲಿ ರಾರಾಜಿಸುವ ಹಸನಾದ ಎಳೆ ತುಳಸಿ ಇತ್ಯಾದಿ ವರ್ಣನೆಗಳು ವಾದೀಂದ್ರ ತೀರ್ಥರನ್ನು ಸಾಕ್ಷಾತ್ತಾಗಿ ಭಕ್ತರ ಮಂದಿರದಲ್ಲಿ ತಂದು ನಿಲ್ಲಿಸುವ ಹಾಗೆ ವಿಜಯದಾಸರು ಮಾಡುತ್ತಾರೆ. ಗುರುರಾಜರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿದ್ದಂತಹ ವಾದೀಂದ್ರ ತೀರ್ಥರ ಸಿದ್ಧಿ ಸಾಧನೆಗಳಂತೂ ಅಪೂರ್ವ. ತಮ್ಮ ಪೂರ್ವಿಕ ಗುರುಗಳಂತೆಯೇ ದಿಗ್ಧಂತಿ ಪಂಡಿತರಾಗಿದ್ದಂತಹ ವಾದೀಂದ್ರ ತೀರ್ಥರು ಗ್ರಂಥ ನಿರ್ಮಾಣದಲ್ಲಿ ಅಪಾರ ಕೌಶಲ್ಯವನ್ನು ಹೊಂದಿದರು. ಗುರುಗುಣಸ್ತವನವಲ್ಲದೆ ಭೂಗೋಳ ಖಗೋಳ ವಿಚಾರ, ನವ್ಯ ದುರುಕ್ತಿ ಶಿಕ್ಷಾ, ಮೀಮಾಂಸಾನಯ ದರ್ಪಣ, ರಾಘವೇಂದ್ರ ಮಠ ಅರ್ಚಾಗತಿ ಕ್ರಮ ಮುಂತಾದವು ಶ್ರೀಗಳವರ ಪ್ರಸಿದ್ಧ ರಚನೆಗಳು. ಇದಲ್ಲದೆ ತತ್ವೋದ್ಯೋತ ಟಿಪ್ಪಣಿ, ಮಧ್ವಾರ್ಯ ಮತ್ತು ವಿಷ್ಣು ಸೌಭಾಗ್ಯ ಶಿಖರಿಣಿ ಎಂಬ ಕೃತಿಗಳನ್ನು ಕೂಡ ವಾದೀಂದ್ರ ತೀರ್ಥರು ರಚನೆ ಮಾಡಿದ್ದಾರೆ ಎಂಬುದಾಗಿ ತಿಳಿದು ಬರ್ತಾ ಇದೆ. ಅವರ ಪ್ರತಿಯೊಂದು ಕೃತಿಯೂ ಕೂಡ ಅಮೂಲ್ಯವಾಗಿರುವಂಥದ್ದು. ಅವರು ರಚನೆ ಮಾಡಿರ್ತಕ್ಕಂತಹ ನವ್ಯ ದುರುಕ್ತಿ ಶಿಕ್ಷಾ ಈ ಕೃತಿಯನ್ನು ತಮ್ಮ ಪೂರ್ವಾಶ್ರಮದಲ್ಲೇ ರಚಿಸಿದರೆಂಬುದಾಗಿ ನಮಗೆ ಸ್ಪಷ್ಟವಾಗಿ ಇತಿಹಾಸ ಹೇಳುತ್ತೆ. ಅದ್ವೈತ ಪಂಡಿತರೊಬ್ಬರು ದ್ವೈತ ಸಿದ್ಧಾಂತವನ್ನು ದೂಷಿಸಿ ಗ್ರಂಥವೊಂದನ್ನು ರಚನೆ ಮಾಡಿದಾಗ ಮಧುರೆಯ ಪಾಂಡ್ಯರಾಜನ ಸಚಿವ ಸಾಂಬಯ್ಯನ ಕೋರಿಕೆಯಂತೆ ಈ ನವ್ಯ ದುರುಕ್ತಿ ಶಿಕ್ಷಾ ಎಂಬ ಪ್ರೌಢಕೃತಿಯನ್ನು ರಚನೆ ಮಾಡಿ ಶ್ರೀಮದಾಚಾರ್ಯರ ಸತ್ಸಿದ್ಧಾಂತದ ಹಿರಿಮೆಯನ್ನು ಸ್ಥಾಪಿಸಿದರು ಎಂಬುದಾಗಿ ಹೇಳಿಕೆ ಇದೆ. ಗುರುರಾಜರ ಪಕ್ಕದಲ್ಲಿಯೇ ವಿರಾಜಮಾನರಾಗಿರ್ತಕ್ಕಂತಹ ವಾದೀಂದ್ರ ತೀರ್ಥರು ಮತ್ತು ರಾಯರು ಇಬ್ಬರು ಒಂದೇ ಪ್ರಾಕಾರದಲ್ಲಿರುವುದು ಮತ್ತೊಂದು ವಿಶೇಷತೆ. ಇಂದು ರಾಯರಿಗೆ ಹಾಕುವ ಪ್ರತಿಯೊಂದು ಪ್ರದಕ್ಷಿಣೆ ಮತ್ತು ಸಲ್ಲಿಸುವ ಪ್ರತಿಯೊಂದು ನಮಸ್ಕಾರ ಅಥವಾ ಸೇವೆ ಇರ್ಬೋದು, ಇವೆಲ್ಲ ಅವರ ಪಕ್ಕದಲ್ಲಿರತಕ್ಕಂತಹ ವಾದೀಂದ್ರ ತೀರ್ಥರಿಗೂ ಕೂಡ ಸರುತ್ತಾ ಇರುವಂಥದ್ದು ಅವರ ಹಿರಿಮೆ ಗರಿಮೆಗಳಿಗೆ ಮತ್ತು ಅವರ ಮೇಲೆ ಗುರುರಾಜರು ಮಾಡಿರತಕ್ಕಂತಹ ವಿಶೇಷ ಅನುಗ್ರಹಕ್ಕೆ ಮತ್ತೊಂದು ಉದಾಹರಣೆಯಾಗಿದೆ. ಮಾಯಾವಾದಿಗಳ ಎದೆ ಗುಂದಿಸುವುದರಲ್ಲಿ ಪ್ರವೀಣರೆಂಬ ಕೀರ್ತಿಯನ್ನು ಗಳಿಸಿದಂತಹ ವಾದೀಂದ್ರ ತೀರ್ಥರು ಬಹಳ ಸರಳವಾದ ಸ್ವಭಾವ, ನಿರ್ಮಲವಾದ ಮನಸ್ಸು, ಭಕ್ತರಿಗೆ ಅತ್ಯಂತ ಸುಲಭವಾಗಿ ಸಿಗ್ತಕ್ಕಂಥವರು. ಭಕ್ತರ ಮನಸ್ಸಿನ ಪರಿತಾಪಗಳನ್ನು, ಅವರ ಆದಿವ್ಯಾಧಿಗಳನ್ನು ಪರಿಹಾರ ಮಾಡಿ ಅವರಿಗೆ ಬೇಡದ ಇಷ್ಟಾರ್ಥಗಳನ್ನು ಕ್ಷಿಪ್ರದಲ್ಲಿ ಕರುಣಿಸ್ತಕ್ಕಂತಹ ಗುರುಗಳು. ಮರುತ ಮತವೆಂಬ ವಾರಿಧಿಗೆ ಪೂರ್ಣಚಂದ್ರನಂತೆ ಇರತಕ್ಕಂತಹ ಧೀರರು, ಉದಾರರು, ಅಸದೃಶ ಕಾಂತಿಯುಕ್ತರು. ತಮ್ಮ ಮನಸ್ಸೆಂಬ ಮಂದಿರದಲ್ಲಿ ಸದಾ ಹರಿಪದವನ್ನು ಚಿಂತಿಸ್ತಾ ಸುಖಿಸುವವರು. ಮನ್ಮಥನ ಬಾಣಗಳನ್ನು ತುಂಡರಿಸಿ ಬಿಸಿದಂತಹ ಗುಣಸಂಪನ್ನರು, ನಿರ್ಮತ್ಸರಿಗಳು. ಇಂತಹ ವಾದೀಂದ್ರ ತೀರ್ಥರು ಪಂಡಿತ ಶ್ರೇಷ್ಠರು ತಲೆದೂಗುವ ಹಾಗೆ ವಿದ್ಯುದ್ಗೋಷ್ಠಿಗಳಲ್ಲಿ ತಮ್ಮ ವಾಗ್ವೈಖರಿಯನ್ನು ಹರಿಸಿ ವಿಜೃಂಭಿಸ್ತಾ ಇದ್ದರು. ವಾದೀಂದ್ರ ತೀರ್ಥರ ಕೃತಿಗಳಂತೂ ಅಮೂಲ್ಯ, ಅಜರಾಮರ. ಈಗಾಗಲೇ ಹಿಂದೆ ಹೇಳಿದ ಹಾಗೆ ವಾದೀಂದ್ರ ತೀರ್ಥ ಬರತಕ್ಕಂತಹ ಗುರುಗುಣಸ್ತವನ, ಶ್ರೀ ರಾಘವೇಂದ್ರ ಮಠ ಅರ್ಚಾಗತಿ ಕ್ರಮ, ಭೂಗೋಳ ಖಗೋಳ ವಿಚಾರ, ನವ್ಯ ದುರುಕ್ತಿ ಶಿಕ್ಷಾ, ಮೀಮಾಂಸಾನಯ ದರ್ಪಣ, ತತ್ವೋದ್ಯೋತ ಟಿಪ್ಪಣಿ, ಮಧ್ವಾರ್ಯ ಮತ್ತು ವಿಷ್ಣು ಸೌಭಾಗ್ಯ ಶಿಖರಿಣಿ ಎಂಬ ಕೃತಿಗಳನ್ನು ರಚಿಸಿದ್ದಾರೆ. ಗುರುಗುಣಸ್ತವನ, ರಾಘವೇಂದ್ರ ಮಠ ಅರ್ಚಾಗತಿ ಕ್ರಮ, ಭೂಗೋಳ ಖಗೋಳ ವಿಚಾರ, ನವ್ಯ ದುರುಕ್ತಿ ಶಿಕ್ಷಾ ಇವೆಲ್ಲ ಶ್ರೀಮಠದಿಂದ ಪ್ರಕಟಗೊಂಡಿವೆ. ಮೀಮಾಂಸಾನಯ ದರ್ಪಣ ಎಂಬ ಕೃತಿಯು ಕೂಡ ಪ್ರಕಟಣೆಗೊಂಡಿದ್ದು, ಅದನ್ನು ಬೆಂಗಳೂರಿನ ರಾಘವೇಂದ್ರ ರಿಸರ್ಚ್ ಸೆಂಟರ್ನಿಂದ ಅದು ಪ್ರಕಟಣೆಗೊಂಡಿದೆ. ಅಲ್ಲದೆ ವಾದೀಂದ್ರ ತೀರ್ಥ ಕೃತಿಮಂಜರಿ ಎಂಬ ಕೃತಿಯು ಕೂಡ ಮಠದಿಂದ
ಪ್ರಕಟಣೆಗೊಂಡಿದೆ. ಇನ್ನು ತತ್ವೋದ್ಯೋತ ಟಿಪ್ಪಣಿ, ಮಧ್ವಾರಿಯ ವಿಷ್ಣು ಸೌಭಾಗ್ಯ ಶಿಖರಣಿ, ಈ ಕೃತಿಗಳು ನಮಗೆ ಉಪಲಬ್ಧವಿಲ್ಲ. ವಿಷ್ಣು ಸೌಭಾಗ್ಯ ಶಿಖರಣಿ ಕೃತಿಯ ಹಸ್ತಪ್ರತಿಯಂತೂ ನಮಗೆ ಈವರೆಗೂ ಸಿಕ್ಕಿಲ್ಲ. ಅವರು ರಚನೆ ಮಾಡತಕ್ಕಂತಹ ಗುರುಗುಣ ಸ್ತವನ, ಹೆಸರೇ ಹೇಳುವ ಹಾಗೆ ಗುರುಗಳ ಗುಣವಿಶೇಷಗಳ ಸ್ತವನ ಇದು ಸ್ತವನವೆಂಬ ಹೆಸರಿನಿಂದ ಉಕ್ತವಾಗಿದ್ದರೂ ಕೂಡ ಯಾವ ಪ್ರೌಢ ಕಾವ್ಯಕ್ಕೂ ಕಡಿಮೆ ಇಲ್ಲದಂತೆ ಅಪೂರ್ವ ಕಾವ್ಯಗುಣಗಳಿಂದ ಶೋಭಿಸ್ತಾ ಇದೆ. ಸರ್ಗಧರ ಛಂದಸ್ಸಿನಲ್ಲಿ ರಚನೆಗೊಂಡಿರತಕ್ಕಂತಹ ಈ ಕೃತಿಯಲ್ಲಿ ಒಟ್ಟು 37 ಶ್ಲೋಕಗಳಿವೆ. ಅಂಥದ 2 ಅರ್ಪಣಾ ಶ್ಲೋಕಗಳನ್ನು ಪರಿಗಣಿಸಿದರೆ 31 ಪದ್ಯಗಳಾಗ್ತವೆ. ಅದಲ್ಲದೆ ಧೀರೇಂದ್ರ ತೀರ್ಥರ ವ್ಯಾಖ್ಯಾನ ರೀತ್ಯ ಇನ್ನೂ 5 ಶ್ಲೋಕಗಳು ಈ ಗುರುಣಸ್ತವದಲ್ಲಿ ಕಾಣಿಸ್ಕೊಳ್ತವೆ. ಅಪ್ಪಣ್ಣಾಚಾರ್ಯರ ಗುರುಸ್ತೋತ್ರದ ಹಾಗೆ ವಾದಿನ್ತೀರ್ಥರ ಗುರುಣಸ್ತವನು ಕೂಡ ಮಂತ್ರತುಲ್ಯವಾಗಿದ್ದು ಗುರುಗಳ ಅಪಾರವಾಗಿರತಕ್ಕಂತಹ ಮೆಚ್ಚುಗೆಗೆ ಪಾತ್ರವಾಗಿದೆ. ಅಪ್ಪಣ್ಣಾಚಾರ್ಯ ರಾಘವೇಂದ್ರ ಸ್ತೋತ್ರಕ್ಕೆ ಗುರುರಾಜರು ಬೃಂದಾವಂದರ ಸಾಕ್ಷಿಹಾಯ್ ಸ್ತೋತ್ರಿಹಿ ಎಂಬ ಅಂಕಿತವನ್ನು ಹಾಕಿ ಆ ಸ್ತೋತ್ರಕ್ಕೆ ಮಂಗಳಮಯವಾಗಿರ್ತಕ್ಕಂತಹ ಮುಕ್ತಾಯ ನೀಡಿದ್ದರೆ, ವಾದಿನ್ತೀರ್ಥ ಗುರುಗುಣ ಸ್ತವನಕ್ಕೆ ತಮ್ಮ ಮೆಚ್ಚುಗೆಯನ್ನು ಬೃಂದಾವನದಲ್ಲಿ ಇದ್ದುಕೊಂಡೇ ಶಿರಕ್ಕಂಪನ ಮಾಡೋದ್ರ ಮೂಲಕ ಸೂಚಿಸಿದ್ದಾರೆ. ಅಂಥ ಒಂದು ಅಪೂರ್ವವಾಗಿರತಕ್ಕಂತಹ ಕೃತಿ ಗುರುಗುಣ ಸ್ತವನ. ಇನ್ನು ನವ್ಯದೋಕ್ತಿ ಶಿಕ್ಷಾ, ಈ ಹಿಂದೆ ಹೇಳಿದ ಹಾಗೆ ಅವರು ಪೂರ್ವಾಶ್ರಮದಲ್ಲಿಯೇ ರಚನೆ ಮಾಡಿರ್ತಕ್ಕಂತಹ ಕೃತಿ. ಅದ್ವೈತ ಪಂಡಿತರೊಬ್ಬರು ಮಧ್ವಾಚಾರ್ಯರ ಸಿದ್ಧಾಂತವು ಅವೈದಿಕ ಎಂದು ನಿಂದಿಸಿ ಆ ಗ್ರಂಥವನ್ನು ಬರೆದಾಗ ಮಧುರೆಯ ಪಾಂಡ್ಯರಾಜನ ಮಂತ್ರಿಯೂ ಸೇನಾನಿಯೂ ಆದಂತಹ ಸಾಂಬಯ್ಯ ಎಂಬುವರ ಕೋರಿಕೆಯಂತೆ ವಾದಿನ್ತೀರ್ಥರು ಆಶ್ರಮಪುರದಲ್ಲಿ ಶ್ರೀನಿವಾಸಾಚಾರ್ಯರಾಗಿದ್ದಾಗ ಶ್ರೀನಿವಾಸಾಚಾರ್ಯರು ಬಾದರಾಯಣರ ಸಮ್ಮತವಾಗಿರತಕ್ಕಂತಹ ವೈದಿಕ ಮತ ಅದು ಮಧ್ವಮತ ಮಾತ್ರ ಅಂತ ಪ್ರಮಾಣ ಉದಾಹರಣಪೂರ್ವಕವಾಗಿ ಸ್ಥಾಪಿಸಿ ಈ ಗ್ರಂಥವನ್ನು ರಚನೆ ಮಾಡಿದರು. ಇದರಿಂದಾಗಿ ಸಾಂಬಯ್ಯ ಹಾಗೂ ಪಾಂಡ್ಯರಾಜರಿಂದ ಸನ್ಮಾನಿತರಾಗಿ ಕೀರ್ತಿಯನ್ನು ಗಳಿಸ್ತಾರೆ. ಇದರಲ್ಲಿ ಆಪ್ತಿ ನಿಶ್ಚಯ ಕ್ರಮ ಮೊದಲಾದ ಅಪೂರ್ವ ವಿಷಯಗಳು ನಿರೂಪಿತವಾಗಿವೆ. ಹಾಗೆಯೇ ಮೀಮಾಂಸಾನಯ ದರ್ಪಣ, ಇದು ಒಂದು ಅಪೂರ್ವವಾಗಿರತಕ್ಕಂತಹ ಕೃತಿ. ಇದು ತತ್ವಪ್ರಕಾಶಿಕಕ್ಕೆ ಟಿಪ್ಪಣಿಯಾಗಿದ್ದು ಸಮಸ್ತ ಬ್ರಹ್ಮ ಮೀಮಾಂಸಾ ಶಾಸ್ತ್ರದ 222 ನ್ಯಾಯಗಳ ಅತ್ಯಂತ ಹೃದಯವಾಗಿರತಕ್ಕಂತಹ ಸಾರವನ್ನು ಅನುಷ್ಠುಪ್ ಛಂದಸ್ಸಿನಲ್ಲಿ ಸರಳ ಶೈಲಿಯಿಂದ ಸಂಗ್ರಹಿಸಿದ್ದಾರೆ ವಾದಿನ್ತೀರ್ಥರು. ಇದರ ಪಠಣ ಮಾತ್ರದಿಂದಲೇ ಎಲ್ಲ ಅಧಿಕರಣಗಳ ಸಾರವನ್ನು ನಾವು ಅನುಸಂಧಾನ ಮಾಡಿಕೊಳ್ಳಬಹುದಾಗಿದೆ. ಒಂದೊಂದು ಶ್ಲೋಕಾರ್ಧದಲ್ಲಿ ಒಂದೊಂದು ಅಧಿಕರಣದ ಸಾರವನ್ನು ಸಂಗ್ರಹಿಸ್ತಾ ತತ್ವಪ್ರಕಾಶಿಕ ಟೀಕೆಯಲ್ಲಿ ನಿರೂಪಿತವಾಗಿರ್ತಕ್ಕಂತಹ ವಿಷಯಗಳ ಸೂಚನೆಯನ್ನು ಇಲ್ಲಿ ಕೊಡ್ತಾರೆ. ಇನ್ನು ಭೂಗೋಳದಲ್ಲಿ ನಿರೂಪಿತವಾಗಿರತಕ್ಕಂತಹ ವಿಷಯಗಳೆಲ್ಲ ಪ್ರಾಯಶಃ ಭಾಗವತಕ್ಕೆ ಸಂವಾದಿಯಾಗಿದ್ದು, ಕೆಲವು ಗಹನವಾಗಿರತಕ್ಕಂತಹ ವಿಷಯಗಳಲ್ಲಿ ಭಾಗವತದೊಂದಿಗೆ ಇತರ ಪೌರಾಣಿಕ ಅಧ್ಯಯನದೊಂದಿಗೆ ಭೂಗೋಳ ಖಗೋಳ ವಿಚಾರ ಎಂಬ ಕೃತಿಯನ್ನು ಇವರು ರಚನೆ ಮಾಡ್ತಾರೆ. ಇದಲ್ಲದೆ ಕನ್ನಡದಲ್ಲಿ ವಾದಿನ್ತೀರ್ಥರು ತಮ್ಮ ಪರಂಪರೆಯಲ್ಲಿ ಬಂದ ವಿಜಯೇಂದ್ರರು ಮತ್ತು ರಾಘವೇಂದ್ರ ತೀರ್ಥರಂತೆ ಕನ್ನಡ ಭಾಷೆಯಲ್ಲಿ ಹಲವಾರು ಕೀರ್ತನೆಗಳನ್ನು ರಚನೆ ಮಾಡಿದ್ದಾರೆ. ಪ್ರಸ್ತುತ ಉಪಲಬ್ಧವಿರತಕ್ಕಂತಹ ಮೂಲರಾಮನ ದಿವ್ಯಮೂರ್ತಿ ಮತ್ತು ಮುನ್ನೇನು ಸುಕೃತವ ರಚಿಸಿದ್ದೇನು ಎಂದು ಪ್ರಾರಂಭವಾಗತಕ್ಕಂತಹ 2 ಕೀರ್ತನೆಗಳೇ ಇವರು ಕನ್ನಡ ಸಾಹಿತ್ಯ ರಚನೆಗೆ ಸಾಕ್ಷಿ. ಈ ಕೀರ್ತನೆಗಳ ಪ್ರೌಢಬಂಧ, ಸರಳವೆನ್ನಿಸುವ ಮನೋಜ್ಞ ಶೈಲಿ, ನಿರೂಪಣೆಯ ಓಘ ಮತ್ತು ವೇಗಗಳನ್ನು ನೋಡಿದರೆ ಶ್ರೀಗಳವರು ಇವೆರಡೇ ಅಲ್ಲ, ಇನ್ನಷ್ಟು ಕೃತಿಗಳನ್ನು ಕನ್ನಡ ಭಾಷೆಯಲ್ಲಿ ರಚಿಸಿರಬೇಕು ಎಂಬುದಾಗಿ ನಮಗೆ ಅನಿಸುತ್ತೆ. ವಾದಿನ್ತೀರ್ಥರು ವಿಜಯದಾಸರು, ಗೋಪಾಲದಾಸರು ಮೊದಲಾದ
ಹರಿದಾಸರ ನಿಕಟ ಸಂಪರ್ಕವನ್ನು ಹೊಂದಿದವರು. ಈ ಇಬ್ಬರೂ ಕೂಡ ವಾದೀಂದ್ರ ತೀರ್ಥರನ್ನು ತಮ್ಮ ಕೀರ್ತನೆಗಳಲ್ಲಿ ವಿಶೇಷವಾಗಿ ಕೊಂಡಾಡಿದ್ದಾರೆ. ವಾದೀಂದ್ರ ತೀರ್ಥರ ಈ ಕನ್ನಡ ರಚನೆ ಮೂಲರಾಮನ ದಿವ್ಯಮೂರ್ತಿ ಅಚ್ಚಲೆನ್ನ ಮೇಲು ಮೇಲೆಂಬನೆಯ ಎಂಬ ಕೀರ್ತನೆ ಮೂಲರಾಮಚಂದ್ರ ಮೂರ್ತಿಯ ಒಂದು ಪೂರ್ವ ಚರಿತ್ರೆ ಅದರಲ್ಲಿ ಅಡಗಿದೆ. ಚತುರ್ಮುಖನ ಆಜ್ಞೆಯಿಂದ ದೇವಲೋಕದ ಬಡಗಿಯಾಗಿರತಕ್ಕಂತಹ ವಿಶ್ವಕರ್ಮ ನಿರ್ಮಾಣ ಮಾಡಿರತಕ್ಕಂತಹ ಮೂಲರಾಮನ ಅಪೂರ್ವ ವಿಗ್ರಹಗಳನ್ನು ವೇದಗರ್ಭ ಅತ್ಯಂತ ಭಕ್ತಿಯಿಂದ ಪೂಜೆ ಮಾಡಿದ್ದನ್ನು, ಇಕ್ಷ್ವಾಕು ರಾಜರು ಮೋದದಿಂದ ಅರ್ಚಿಸಿ ಮೋಕ್ಷವನ್ನು ಪಡೆದದ್ದನ್ನು, ಹಲವಾರು ರಾಜ ಮಹಾರಾಜರು ವೈಭವದಿಂದ ಅರ್ಚಿಸಿ ಮೆರೆಸಿದ ಆ ರಾಮನ ಚೆಲುವನ್ನು ವಾದೀಂದ್ರ ತೀರ್ಥರು ತಮ್ಮ ಆ ಕೃತಿಯ ಮೊದಲ ನುಡಿಯಲ್ಲಿ ಸಂಗ್ರಹಿಸಿಕೊಡ್ತಾರೆ. ಮುಂದೆ ಶ್ರೀರಾಮನೇ ಈ ವಿಗ್ರಹವನ್ನು ತನ್ನ ಪ್ರಿಯನಾಗಿರತಕ್ಕಂತಹ ಜಾಂಬವಂತನಿಗೆ ಕೊಟ್ಟದ್ದು. ಜಾಂಬವಂತ ಅದನ್ನು ಅರ್ಚಿಸಿ ಅನುಗ್ರಹಿತನಾಗಿದ್ದು, ಕಾಲಾಂತರದಲ್ಲಿ ಅದು ಗಜಪತಿ ಭಂಡಾರದಲ್ಲಿ ಸೇರಿದ್ದು. ಶ್ರೀಮದಾಚಾರ್ಯ ಆದೇಶದಂತೆ ನರಹರ ತೀರ್ಥರು ತಮ್ಮ ಧೈರ್ಯ ಸಾಹಸಗಳನ್ನು ಮೆರೆದು ಆ ಮೂಲರಾಮನ ವಿಗ್ರಹವನ್ನು ತಂದದ್ದು. ಇವೆಲ್ಲ ವಿಚಾರಗಳು ಈ ಕೃತಿಯಲ್ಲಿ ನಮಗೆ ದೊರಕ್ತವೆ. ಹೀಗೆ ವಾದೀಂದ್ರ ತೀರ್ಥರು ಸಂಸ್ಕೃತ ಹಾಗೂ ಕನ್ನಡ ಎರಡೂ ಸಾಹಿತ್ಯಕ್ಕೂ ಕೂಡ ವಿಶೇಷವಾಗಿರತಕ್ಕಂತಹ ಕೊಡುಗೆಯನ್ನು ಕೊಟ್ಟವರು. ಅವರ ಕಾಲದಲ್ಲಿ ದಕ್ಷಿಣ ಭಾರತದಲ್ಲಿ ರಾಜ್ಯ ವಿಪ್ಲವ ಆರಂಭ ಆಗಿತ್ತು. ಇವತ್ತೊಂದು ಪಾಳೆಯಪಟ್ಟು ತಲೆ ಎತ್ತಿದರೆ ನಾಳೆ ಅದನ್ನು ಮೆಟ್ಟಿ ಇನ್ನೊಂದು ಹೊಸ ಪಾಳೆಯಪಟ್ಟು ಉದಯಿಸ್ತಾ ಇತ್ತು. ಇದರಿಂದ ಧರ್ಮ ಸಂಸ್ಥೆಗಳಿಗೆ ಹಿಂದಿನ ರಾಜರುಗಳು ಹಾಕಿಕೊಟ್ಟಂತಹ ಗ್ರಾಮ ಜಹಗೀರುಗಳು ನಡೆದು ಬರುವುದು ಕಷ್ಟ ಆಗ್ತಾ ಇತ್ತು. ಒಬ್ಬ ಪಾಳೆಯಗಾರ ಅದನ್ನು ನಡೆಸ್ಕೊಂಡು ಬಂದರೆ ಇನ್ನೊಬ್ಬ ಅದನ್ನು ಜಪ್ತಿ ಮಾಡಿಬಿಡ್ತಾ ಇದ್ದ. ಹೀಗಾಗಿ ಅವನ್ನೆಲ್ಲ ಉಳಿಸಿಕೊಂಡು ಬರೋದು ಬಹಳ ಕಷ್ಟ ಇತ್ತು. ಹಾಗಾಗಿ ಇವರು ಸಂಚಾರ ಮಾಡಿ ತಮ್ಮ ವೈಯಕ್ತಿಕ ವರ್ಚಸ್ಸನ್ನು ಬೀರಿ ರಕ್ಷಿಸ್ಕೊಳ್ಬೇಕಾಗಿತ್ತು. ಇಂತಹ ಕಷ್ಟ ಸ್ಥಿತಿಯಲ್ಲಿ ತಮ್ಮ ಪರಂಪರೆಯನ್ನು ಯೋಗ್ಯ ರೀತಿಯಲ್ಲಿ ರಕ್ಷಿಸಿಕೊಂಡು ಬಂದವರು ವಾದೀಂದ್ರ ತೀರ್ಥರು. ಅವರ ಒಂದು ಅಲೌಕಿಕವಾಗಿರ್ತಕ್ಕಂತಹ ತೇಜಸ್ಸು, ಪಾಂಡಿತ್ಯ ಇವುಗಳಿಂದ ಅನೇಕ ಹಿಂದೂ ಮುಸ್ಲಿಂ ರಾಜರುಗಳನ್ನು, ಪಾಳೆಗಾರರನ್ನು, ಜಹಗೀರ್ದಾರರನ್ನು ಅವರು ಪ್ರಭಾವಗೊಳಿಸಿದರು. ದಕ್ಷಿಣ ದೇಶದಲ್ಲಿ ಕಳ್ಳಕಾಕರ ಭೀತಿ, ಉಪದ್ರವ, ಅಶಾಂತಿ ಅಲ್ಲಿ ಇರಲಿಕ್ಕೆ ಅವರಿಗೆ ಅವಕಾಶ ಕೊಡಲಿಲ್ಲ. ಅಲ್ಲದೆ ಉತ್ತರ ಕರ್ನಾಟಕದ ಭೂಸ್ವಾಸ್ಥ್ಯಗಳು ಕೆಲವು ತಪ್ಪಿ ಹೋಗತಕ್ಕಂತಹ ಸ್ಥಿತಿಯಲ್ಲಿದ್ದು, ಆದ್ದರಿಂದ ವಾದೀಂದ್ರ ತೀರ್ಥರು ಸಂಚಾರ ಮಾಡ್ತಾ ಮೈಸೂರು ದೇಶದ ಮಾರ್ಗವಾಗಿ ರಾಣಿಬೆನ್ನೂರು ಪ್ರಾಂತಕ್ಕೆ ಬರ್ತಾರೆ. ಅಲ್ಲಿನ ಕೆಲವು ಶ್ರೀಮಂತ ದೇಶಪಾಂಡೆಯವರು ಇನ್ನೂ ಆಸ್ತಿಕರಾಗಿದ್ದರು. ಶ್ರೀಗಳವರು ತಮ್ಮ ವರ್ಚಸ್ಸನ್ನು ಬೀರಿ ಅವರೆಲ್ಲ ತಲೆಬಾಗುವಂತೆ ಮಾಡ್ತಾರೆ. ಸವಣೂರಿನ ನವಾಬ ರಟ್ಟಿಯಲ್ಲಿ ಕೆಲವು ಭೂಮಿಗಳನ್ನು ಸಂಸ್ಥಾನಕ್ಕೆ ಅರ್ಪಿಸ್ತಾನೆ. ಹಾವನೂರು ದೇಸಾಯಿ ನಾಡಗೌಡ ಮೊರಬ ಗ್ರಾಮದಲ್ಲಿ ಭೂಸ್ವಾಸ್ಥ್ಯಗಳನ್ನು ಕೊಡ್ತಾನೆ. ಹೀಗೆ ಕೆಲವು ಹೊಸ ಆಸ್ತಿಗಳನ್ನು ಸಂಪಾದನೆ ಮಾಡಿ ವಾದೀಂದ್ರ ತೀರ್ಥರು ಹುಬ್ಬಳ್ಳಿ ಪ್ರಾಂತಕ್ಕೆ ಬರ್ತಾರೆ. ಅಲ್ಲಿ ಗುರುರಾಜರಿಗೆ ದಾನವಾಗಿ ಬಂದಂತಹ ಕಿರೀಟಿ ಗ್ರಾಮ ಕೈತಪ್ಪಿ ಹೋಗ್ತಾ ಇತ್ತು. ಮತ್ತೆ ಅದನ್ನು ಇವರು ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ. ಹೀಗೆ ಅಲ್ಲಲ್ಲಿ ಸಂಚಾರ ಮಾಡ್ತಾ ಮಂತ್ರಾಲಯಕ್ಕೆ ಬರ್ತಾರೆ. ಮಂತ್ರಾಲಯ ಜಹಗೀರು ಇತರರಿಗೆ ವಶವಾಗುವ ಸ್ಥಿತಿಯಲ್ಲಿದ್ದಾಗ ಆಗ ಮತ್ತೆ ವಾದೀಂದ್ರ ತೀರ್ಥರು ಆದವಾನಿಯ ಅಧಿಕಾರಿಯಾಗಿದ್ದಂತಹ ಮುಜಫರ್ ಜಂಗ್ ಬಹದ್ದೂರನ ಜೊತೆಗೆ ಈ ವಿಷಯವಾಗಿ ಮಾತನಾಡಿ ಆ ಗ್ರಾಮದ ಬಗ್ಗೆ ಸನ್ನದ್ಧ ಮಾಡಿಕೊಳ್ತಾರೆ. ಹೀಗೆ ರಾಯರ ಅಗಮ್ಯ ಮಹಿಮಾದ್ಯೋತಕಗಳಾದ ಇವೆರಡು ಗ್ರಾಮಗಳನ್ನು ಶಾಶ್ವತವಾಗಿ ಮಹಾಸಂಸ್ಥಾನಕ್ಕೆ ಉಳಿಸಿಕೊಟ್ಟಂತಹ ಕೀರ್ತಿ ವಾದೀಂದ್ರ ತೀರ್ಥರಿಗೆ ಸಲ್ಲುವಂಥದ್ದು. ಮೂಲರಾಮಚಂದ್ರನ ಪಾದ ಪದ್ಮಾರಾಧಕರಾಗಿರ್ತಕ್ಕಂತಹ ವಾದೀಂದ್ರ ತೀರ್ಥರು ತಮ್ಮ ಜೀವಿತದ ಅಂತ್ಯಕಾಲವನ್ನು ಗುರುರಾಜರ ಸನ್ನಿಧಾನಯುಕ್ತವಾಗಿರ್ತಕ್ಕಂತಹ ಮಂತ್ರಾಲಯ ಕ್ಷೇತ್ರದಲ್ಲಿ ಕಡಿತಾರೆ. ತಮ್ಮ ವಿದ್ಯಾಶಿಷ್ಯರು ಪೂಜಾಶ್ರಮದ ಸಹೋದರರ ಪುತ್ರರಾಗಿರ್ತಕ್ಕಂಥ ಪುರುಷೋತ್ತಮಾಚಾರ್ಯರಿಗೆ ಒಂದು ದಿವಸ ತುರಿಯಾಶ್ರಮವನ್ನು ಇತ್ತು. ಶ್ರೀ ವಸುಧೇಂದ್ರ ತೀರ್ಥ ಎಂಬ
ಆಶ್ರಮ ನಾಮದಿಂದ ವೇದಾಂತ ಸಾಮ್ರಾಜ್ಯದ ಆಧಿಪತ್ಯವನ್ನು ಅವರಿಗೆ ವಹಿಸಿಕೊಡ್ತಾರೆ. ನಂತರ ವಾದೀಂದ್ರತೀರ್ಥ ಶ್ರೀಪಾದಂಗಳವರು ತಮ್ಮ ಕರಕಮಲ ಸಂಜಾತರಾಗಿರತಕ್ಕಂತಹ ವಸುಧೇಂದ್ರ ತೀರ್ಥರಿಗೆ ಸಂಸ್ಥಾನದ ಪೂರ್ಣ ಜವಾಬ್ದಾರಿಯನ್ನು ಕೊಟ್ಟು ತಾವು ಹೆಚ್ಚು ಹೆಚ್ಚು ಅಂತರ್ಮುಖಿ ಆಗಿಬಿಡ್ತಾರೆ. ಪ್ರತಿನಿತ್ಯ ತುಂಗಭದ್ರಾ ಸ್ನಾನ ಮಾಡ್ತಾ ತಮ್ಮ ಆರಾಧ್ಯ ಮೂರ್ತಿಗಳನ್ನು ಅತೀವ ಭಕ್ತಿಯಿಂದ ಅರ್ಚಿಸ್ತಾ ತಮ್ಮ ಇಷ್ಟ ಗುರುಗಳಾಗಿರ್ತಕ್ಕಂತಹ ರಾಘವೇಂದ್ರ ಗುರುಸಾರ್ವಭೌಮರ ಪಾದ ಪದ್ಮಗಳಲ್ಲಿಯೇ ಮನಸ್ಸನ್ನಿಟ್ಟು ವಿಹಾರ ಮಾಡ್ತಾರೆ. ಗುರುಗಳ ಗುಣಗಳ ಸವಿ ರುಚಿ ಉಂಡಿದ್ದಂತಹ ವಾದೀಂದ್ರ ತೀರ್ಥರಿಗೆ ಗುರುಗಳನ್ನು ನಿತ್ಯ ಸೇವಿಸ್ತಕ್ಕಂತಹ, ಶಾಶ್ವತವಾಗಿ ಅವರ ಸನ್ನಿಧಿಯಲ್ಲಿ ನೆಲೆಸಬೇಕಂತ ಒಂದು ಹೆಬ್ಬಯಕೆ ಮೂಡುತ್ತೆ. ಅದಕ್ಕೋಸ್ಕರವಾಗಿ ಅನುಕ್ಷಣವೂ ತಮ್ಮ ಆರಾಧ್ಯ ಗುರುವಾಗಿರತಕ್ಕಂತಹ ರಾಘವೇಂದ್ರ ಗುರುಸಾರ್ವಭೌಮರಿಗೆ ಪರಿಪರಿಯಾಗಿ ಪ್ರಾರ್ಥನೆ ಮಾಡಿಕೊಡ್ತಾರೆ. ರಾಯರಿಗೆ ಬಹುಶಃ ವಾದೀಂದ್ರ ತೀರ್ಥ ಈ ಮೊರೆ ಕೇಳಿರಬೇಕು. ಅವರು ರಚಿಸಿದಂತಹ ಗುರುಗಳ ಸ್ಥಾನಕ್ಕೆ ತಲೆದೂಗಿದಂತಹ ಗುರುರಾಜರು ಅವರ ಪ್ರಾರ್ಥನೆಯನ್ನು ಮನ್ನಿಸಿ ತಮ್ಮ ಬಳಿಯಲ್ಲಿಯೇ ಅವರು ನೆಲೆಯನ್ನು ಕೊಡ್ತಾರೆ. ತಮ್ಮ ಅಂತರಂಗ ಭಕ್ತರು, ಪೂರ್ವಾಶ್ರಮದ ಪ್ರೀತಿಯ ಮರಿಮಕ್ಕಳಾಗಿದ್ದಂತಹ ಅವರಲ್ಲಿ ಇದ್ದಂತಹ ಪ್ರೇಮಾತಿಶಯದ ದ್ಯೋತಕವೆಂಬಂತೆ ವಾದೀಂದ್ರ ತೀರ್ಥ ಶ್ರೀಪಾದಂಗಳವರು ಕ್ರಿಸ್ತಶಕ 1750 ಪ್ರಮೋದಿನಿ ನಾಮ ಸಂವತ್ಸರದ ಜ್ಯೇಷ್ಠ ಶುದ್ಧ ನವಮಿ ದಿವಸ ಮಂತ್ರಾಲಯದಲ್ಲಿ ತಮ್ಮ ಅವತಾರವನ್ನು ಶುಭಾಂತ್ಯಗೊಳಿಸ್ತಾರೆ. ಗುರುರಾಜರ ಪ್ರೇರಣೆಯಂತೆ ಅವರಿಗಾಗಿ ನಿರ್ಮಿಸಿದಂತಹ ಆ ನೀಲಮಣಿ ಕಾಂತಿಯ ಸುಂದರ ಬೃಂದಾವನವನ್ನು ವಾದೀಂದ್ರ ತೀರ್ಥರಿಗೆ ಬಳಸ್ಕೊಳ್ತಾರೆ. ಮುಂದೆ ವಸುಧೇಂದ್ರ ತೀರ್ಥರು ಅವರಿಗೆ ಚರಮ ಶ್ಲೋಕವನ್ನು ಒಂದಾರು ಜನ ಸಂದೋಹ ಮಂದಾರತರು ಸನ್ನಿಭಂ ವೃಂದಾರ ಗುರು ಪ್ರಖ್ಯಂ ಒಂದೇ ವಾದೀಂದ್ರ ದೇಶಕ್ಕೆ ಎಂಬುದಾಗಿ ಚರಮ ಶ್ಲೋಕವನ್ನು ರಚನೆ ಮಾಡಿ ಬೃಂದಾವನವನ್ನು ವಿದ್ಯುಕ್ತವಾಗಿ ಪೂಜಿಸ್ತಾರೆ. ಇಂತಹ ಗುರುಗಳ ವಾದೀಂದ್ರ ತೀರ್ಥರ ಆರಾಧನಾ ಮಹೋತ್ಸವದಲ್ಲಿ ವಾದೀಂದ್ರ ತೀರ್ಥರ ಬಗ್ಗೆ ಕೆಲವು ವಿಚಾರಗಳನ್ನು ಈಗ ಹೇಳಿ ಇನ್ನು ಮುಂದಿನ ಉಪನ್ಯಾಸದಲ್ಲಿ ಅವರ ಕೃತಿಗಳ ವೈಶಿಷ್ಟ್ಯವನ್ನು ನೋಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.